ಬೇಲೂರಿನಲ್ಲಿ ತುಮಕೂರಿನ ಲೇಡಿ ಮಿಸ್ಸಿಂಗ್ ಕೇಸ್ಗೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಟ್ವಿಸ್ಟ್ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಲವರ್ ಜೊತೆ ಓಡ್ ಹೋಗಿ ಸೀನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಲೇಡಿ ಇದೀಗ ಫೈನಲಿ ತಗ್ಲಾಕೊಂಡಿದ್ದಾಳೆ. ಯಾವ ರೀತಿಯಾಗಿ ಬಿಂಬಿಸಿದ್ದು ಅಂತಂದ್ರೆ ಬಹುಶಃ ಪಾಪ ಕೊಲೆ ಆಗಿರಬಹುದು ಅಥವಾ ಮತ್ತೊಂದಾಗಿರಬಹುದು ಅಂತ ಹೇಳಿ ಮದುವೆ ಅಂತ ಹೋಗಿ ಲವರ್ ಮನೆ ಸೇರಿದಂತಹ ಕಿಲಾಡಿ ಮಹಿಳೆಯರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಸೀನ್ ಅನ್ನ ಕ್ರಿಯೇಟ್ ಮಾಡಿಸಿದ್ಲು. ಮನೆಯವರ ದಿಕ್ಕು ತಪ್ಪಿಸಲು ಆತ್ಮಹತ್ಯೆ ನಾಟಕ ಕೂಡ ಆಡಿದಂತಹ ಲೇಡಿ ಪೊಲೀಸರ ಸತತ ಪ್ರಯತ್ನದಿಂದ ಕೊನೆಗೂ ಇದೀಗ ಸಿಕ್ಕಿಬಿದ್ದಿದ್ದಾಳೆ. ನಾಪತ್ತೆಯಾಗಿದ್ದಂತಹ ಲೇಡಿ ಕುಣಿಗಲ್ನ ಲವರ್ ಮನೆಯಲ್ಲಿ ಪತ್ತೆಯಾಗಿದ್ದಾಳೆ. ಪತಿಯ ಸ್ನೇಹಿತ ಡೇವಿಡ್ ಎಂಬಾತನನ್ನ ಲವ್ ಮಾಡಿದಂತಹ ಲೇಡಿ ಕಳೆದ 2 ದಿನಗಳಿಂದ ಡೇವಿಡ್ ಜೊತೆ ಇದ್ದಂತಹ ಲೇಡಿ ಇದೀಗ ಫೈನಲಿ ಪೊಲೀಸರಿಗೆ ಪತ್ತೆಯಾಗಿದ್ದಾಳೆ. ಕುಣಿಗಲ್ ಪಟ್ಟಣದ ಗೊಟ್ಟಿಕೆರೆಯಲ್ಲಿ ವಾಸವಾಗಿದ್ದಂತಹ ಡೇವಿಡ್ ಫ್ಯಾಕ್ಟರಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಿದಂತಹ ಡೇವಿಡ್, ಅದು ಕೂಡ ಈಕೆಯ ಪತಿಯ ಸ್ನೇಹಿತ ಆಗಿರ್ತಾನೆ ಡೇವಿಡ್ ಅನ್ನೋ ವ್ಯಕ್ತಿ. ಡೇವಿಡ್ ಮನೆಯಲ್ಲಿದ್ದಂತಹ ಮಹಿಳೆ ಕರ್ಕೊಂಡು ಹೋಗಿದ್ದಾರೆ ಈಗ ಬೇಲೂರು ಪೊಲೀಸರು. ಇನ್ನು ಬೇಲೂರಿನಿಂದ ಕುಣಿಗಲ್ಗೆ ಹುಡ್ಕೊಂಡು ಪೊಲೀಸರು ಕೂಡ ಬಂದಿದ್ರು. ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಒಂದು ಸ್ಕೆಚ್ ಹಾಕಿದ್ಲು. ಇದೆಲ್ಲವೂ ಕೂಡ ಇದೀಗ ಬಯಲಾಗಿದೆ. ಬೇಲೂರು ಪೊಲೀಸರಿಂದ ಪ್ರಿಯಾಂಕಾ ಹಾಗೂ ಡೇವಿಡ್ ವಿಚಾರಣೆ ನಡೀತಾ ಇದೆ. ತೋರಿಸಿದ್ದು ಬಿಂಬಿಸಿದ್ದು ಅಂದ್ರೆ ಎಲ್ಲವೂ ಕೂಡ ಇದೊಂದು ಸೀನ್ ಕ್ರಿಯೇಟ್ ಮಾಡಿದ್ದು. ಬಹುಶಃ ಈಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಕಾರಣ ಏನು ಅಂತಂದ್ರೆ ಮದುವೆಗೆ ಹೋಗಿದ್ದವಳು ವಾಪಸ್ ಮನೆಗೆ ಬಂದಿರೋದಿಲ್ಲ. ಕೇವಲ ಈಕೆ ಒಳ ಉಡುಪು ಹಾಗೂ ಬಟ್ಟೆ, ವ್ಯಾನಿಟಿ ಬ್ಯಾಗ್ ಇದೆಲ್ಲವೂ ಕೂಡ ಕೆರೆ ಹತ್ರ ಪತ್ತೆ ಆಗಿರುತ್ತೆ. ಅದಾದ ನಂತರ ಫ್ಯಾಮಿಲಿಯವರೆಲ್ಲ ತಲೆ ಕೆಡಿಸ್ಕೊಂಡು ಪೊಲೀಸವ್ರಿಗೆ ಹೇಳಿರ್ತಾರೆ ಏನೋ ಆಗಿರಬಹುದು ಅಂತ ಹೇಳಿ ಭಯ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಬಹುಶಃ ಈಕೆ ಮದುವೆಗೆ ಅಂತ ಹೇಳಿ ಒಡವೆ ಎಲ್ಲ ಹಾಕೊಂಡು ಹೋಗಿರ್ತಾಳೆ, ಎಲ್ಲೋ ಕಳ್ತನ ಮಾಡಿ ಅದಾದ ನಂತರ ಈಕೆಗೆ ಕೊಲೆ ಮಾಡಿರಬಹುದು, ಕೊಲೆ ಮಾಡಿ ಶವವನ್ನ ಬೆಸಾಕಿರ್ಬೋದು ಅನ್ನುವಂಥ ಶಂಕೆ ವ್ಯಕ್ತ ಆಗುತ್ತೆ. ಪೊಲೀಸರು ಅದೇ ಒಂದು ಹುಡುಕಾಟದಲ್ಲಿರ್ತಾರೆ. ಆದ್ರೆ ಗೊತ್ತಾಗಿದ್ದು ಇದೆಲ್ಲವೂ ಕೂಡ ಒಂದು ಡ್ರಾಮಾ ಮಾಡಿದ್ದು, ಎಲ್ಲವೂ ಕೂಡ ಒಂದು ಸೀನ್ ಕ್ರಿಯೇಟ್ ಮಾಡಿಸಿದ್ಲು ಅಷ್ಟೇ. ಈಕೆ ಬದುಕಿದ್ದಾಳೆ, ತನ್ನ ಲವರ್ ಮನೆಯಲ್ಲಿ ಹೋಗಿದ್ಲು. ಆ ಸಂದರ್ಭದಲ್ಲಿ ಇದೀಗ ಪೊಲೀಸರು ಇವಳನ್ನ ಹಿಡಿದಿದ್ದಾರೆ. ಇದೀಗ ವಿಚಾರಣೆ ಕೂಡ ನಡೀತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್. ನೋಡ್ತಾ ಇದೀವಿ, ಮೊದಲನೇದಾಗಿ ಪಾಪ ಮನೆಯವರೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಎಲ್ಲಿ ಹೋಗಿದ್ಲೋ, ಏನಾಯ್ತು ಅಂತ ಹೇಳಿ ಅಷ್ಟೊಂದು ಕಾಳಜಿಯಿಂದ ತಲೆ ಕೆಡಿಸ್ಕೊಂಡ್ರೆ ಈಕೆ ಬಾಯ್ ಫ್ರೆಂಡ್ ಜೊತೆ ಬೇರೆ ಮನೇಲಿ ಹೋಗಿ ಇರೋವಂಥದ್ದು ಈಗ ಪತ್ತೆ ಆಗಿದೆ. ಹಾಗಾಗಿ ಏನ್ ಇದಕ್ಕೆ ಕಾರಣ ಏನಿರ್ಬೋದು ಪ್ರಮುಖವಾಗಿ? ಈಗ ಪ್ರಿಯಾಂಕಾ ಅವರ ಕಾರ್ಖಾನೆಯಲ್ಲಿ ಅಂದ್ರೆ ಇವರ ಒಂದು ಸಂಬಂಧಪಟ್ಟಂತ ಇದರಲ್ಲಿ ಕೆಲಸ ಮಾಡ್ತಿದ್ದ ಡೇವಿಡ್ ಈತನ ಜೊತೆ ಅಕ್ರಮ ಸಂಬಂಧ ಕೂಡ ಹೊಂದಿದ್ಲು. ಈ ಕಾರಣದಿಂದ ಆಕೆ ಈ ಸಿನಿಮಾ ರೀತಿಯಲ್ಲಿ ಒಂದು ನಾಟಕವಾಡಿ ಬೇರೆ ಊರಿನಲ್ಲಿ ಪರಾರಿ ಆಗುವ ಒಂದು ಚಿಂತನೆ ನಡೆಸಿದ್ರು ರೋಶನಿ. ಹಲೋ, ಎಸ್ ಶಿವರಾಜ್, ಹೇಳಿ ಕೇಳಿಸ್ತದೆ, ಹೇಳಿ. ಅದ ಇದು ಈ ರೀತಿ ಪ್ರಕರಣ ಪೊಲೀಸರಿಗೆ ತನ್ನವಾಗಿ ಪರಿಣಮಿಸಿತ್ತು. ಯಾಕೆಂದ್ರೆ ಇದು ಹಲವಾರು ರೀತಿಯಲ್ಲಿ ಗೊಂದಲಕ್ಕೆ ಪೊಲೀಸ್ನವ್ರು ಒಳಗಾಗಿದ್ರು. ಅತ್ಯಾಚಾರನೋ ತಪ್ಪಿರೆ ಕೊಲೆನೋ ಈ ರೀತಿಯಲ್ಲಿ ಇದಾಗಿದ್ದು. ಬಟ್ ಇವರು ಈ ತನಿಖೆ ವೇಳೆಯಲ್ಲಿ ಈ ಪ್ರಿಯಾಂಕಾ ಈ ರೀತಿ ಪತ್ನಿಯ ಸ್ನೇಹಿತ ಒಂದು ಫ್ಯಾಕ್ಟ್ರಿಲೇ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಡೇವಿಡ್ ಎಂಬಾತನ ಜೊತೆ ಕುಣಿಗಲ್ನಲ್ಲೇ ಗೊಟ್ಟಿಕೆರೆ ಗ್ರಾಮದಲ್ಲೇ ಪತ್ತೆಯಾಗಿದ್ದಾಳೆ ರೋಹಿಣಿ. ಎಸ್ ಶಿವರಾಜ್, ಎಷ್ಟು ವರ್ಷದಿಂದ ಇದೆಲ್ಲವೂ ನಡೀತಾ ಇತ್ತು, ಹೇಗೆ ಏನಾದ್ರೂ ಗೊತ್ತಾಗಿದ್ಯಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ಬಟ್ ಇವನ್ ಫ್ಯಾಕ್ಟ್ರಿಲೇ ಈತ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದ ಡೇವಿಡ್. ಆ ಒಂದು ಮನೆಗೆ ಹೋಗಿ ಬಂದು ಅಂತ ಒಂದು ಸಲಿಗೆ ಬೆಳೆಸ್ಕೊಂಡು ಡೇವಿಡ್ ಜೊತೆ ಇವಳು ಅಕ್ರಮ ಸಂಬಂಧ ಹೊಂದಿದ್ಲು. ಸೊ ಈ ಒಂದು ಪ್ರಕರಣದಿಂದ ಒಡವೆ ವಸ್ತು ಜೊತೆ ಪರಾರಿಯಾಗುವ ಒಂದು ಚಿಂತನೆ ನಡೆಸಿದ್ರು ರೋಶಿನಿ. ಎಸ್, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಬಹಳ ವರ್ಷಗಳಿಂದ ಬಹುಶಃ ಡೇವಿಡ್ ಅನ್ನೋಂತನು ಪರಿಚಯ ಆಗಿರ್ತಾನೆ. ಅದರಲ್ಲೂ ಕೂಡ ಈಕೆಯ ಪತಿಯ ಸ್ನೇಹಿತ ಆಗಿರ್ತಾನೆ. ಹಾಗಾಗಿ ಬಹುಶಃ ಮನೆಗೆ ಬರೋದು ಹೋಗೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಅದಾದ ನಂತರ ಇದೀಗ ಈಕೆ ಈ ರೀತಿಯಾಗಿ ಮೋಸ ಮಾಡಿರೋದು ಪತ್ತೆಯಾಗಿದೆ.